ಹಲೋ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ ಸೆಕೆಂಡ್ ಇಯರ್ ಡಿ ಫಾರ್ಮ್ ಆಫ್ ಫಾರ್ಮಕೋಥೆರಪ್ಯೂಟಿಕ್ಸ್ ನೋಟ್ಸು. ಭಾಳ ಜನ ಈ ಸಬ್ಜೆಕ್ಟ್ಗೆ ನಮಗೆ ಪ್ರಾಪರ್ ನೋಟ್ಸ್ ಸಿಗ್ತಾ ಇಲ್ಲ, ಪ್ರಿಪೇರ್ ಆಗ್ಲಿಕ್ಕೆ ಭಾಳ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ನಮಗೆ ರಿಕ್ವೆಸ್ಟ್ ಬಂದಿದ್ದರಿಂದ ಕಳೆದ ವರ್ಷ ನಾವು ಇದನ್ನು ಪ್ರಿಪೇರ್ ಮಾಡಿದ್ವಿ. ಸೊ ಇಲ್ಲಿ ನಿಮಗೆ ಎಷ್ಟು ಈಸಿಯಾಗಿ ನಾವು ಇದನ್ನು ಮಾಡಿದ್ದೀವಿ ಅಂತೇಳಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಸೊ ಆ ಚಾಪ್ಟರ್ನಲ್ಲಿ 2 ಟಾಪಿಕ್ ಇದೆ, ಒಂದು ಆಸ್ತಮಾ, ಇನ್ನೊಂದು COPD ಅಂತ ಹೇಳಿ 2 ಕಾಯಿಲೆಗಳು. ಅದ್ರ ಬಗ್ಗೆ ನಾವು ಒಂದಷ್ಟು ಓದಬೇಕಾಗಿತ್ತು. ಸೊ ಇಲ್ಲಿ ನೋಡಿ, ನಿಮಗೆ ಸ್ಕ್ರೀನ್ ಮೇಲೆ ನಾನು ಜಾಸ್ತಿ ಇಲ್ಲಿ ಹೇಳ್ತಾ ಹೋಗಲ್ಲ, ನಿಮಗೆ ಕಾಣಿಸ್ತಾ ಹೋಗುತ್ತೆ ಒಂದು ಫ್ಲೋ ಚಾರ್ಟ್. ಇದರಲ್ಲಿ ನಾವು ಇಟಿಯೋಪ್ಯಾಥೋಜೆನೆಸಿಸ್ನ ಕೊಟ್ಟಿದ್ದೇವೆ ಆ್ಯಂಡ್ ಇಟ್ ಈಸ್ ರಿಯಲಿ ಹೆಲ್ಪ್ಫುಲ್ ಭಾಳಷ್ಟು ಜನಕ್ಕೆ. ಆ್ಯಂಡ್ ಒಂದು ಇಂಟೆಲಿಜೆಂಟ್ ಐಡಿಯಾ ನಾನು ಮಾಡಿರೋದೇನು ಅಂತಂದರೆ, ಇದೆರಡನ್ನೂ ಕ್ಲಬ್ ಮಾಡಿರೋವಂಥದ್ದು. ನೋಡಿ, ಫಸ್ಟ್ ಸ್ಟೆಪ್ನಲ್ಲಿ ಇಲ್ಲಿ ನಮಗೆ ಆಸ್ತಮಾಗೆ ಇಲ್ಲಿಗೆ ನಿಂತ್ಕೊಳ್ಳುತ್ತೆ. ಆ್ಯಂಡ್ ಇಲ್ಲಿವರೆಗೂ ನೀವು ಬರೆದು ನೆಕ್ಸ್ಟು ಅವ್ರೇನಾದರೂ ಪರ್ಟಿಕ್ಯುಲರ್ಲಿ COPD ಕೇಳಿದರೆ ನೀವು ನೆಕ್ಸ್ಟು ಕಂಟಿನ್ಯೂ ಮಾಡಿ ಇಲ್ಲಿಗೆ COPDಗೆ ತಂದು ನಿಲ್ಲಿಸ್ಬೋದು. ದಿಸ್ ಈಸ್ ದ ಬ್ರೈಟೆಸ್ಟ್ ಪಾಯಿಂಟ್ ಇನ್ ದಿಸ್ ವಿಡಿಯೋ. ಓಕೆ, ಆ್ಯಂಡ್ ಇನ್ನೂ ನಮಗೆ ಇದರಲ್ಲಿ ನೋಡೋಕ್ಕೆ ಭಾಳಷ್ಟಿದೆ. ನೆಕ್ಸ್ಟು ನೀವು ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ಸ್ನ ಇಲ್ಲಿ ಫೋಕಸ್ ಮಾಡಿ. ಓಕೆ, ಸೊ ನಿಮೋನಿಕ್ಸ್ ಯೂಸ್ ಮಾಡಿದ್ದೀವಿ. 6 ತಗೊಂಡಿದ್ದೀನಿ ನಾನು, ಇಷ್ಟು ಬರೆದ್ರೆ ಸಾಕಾಗ್ಬೋದು. ಕೋಲ್ಡ್ ವಿಂಡ್ ಸ್ಟೇ ಕ್ಲೋಸ್ ಫಾರ್ ಸರ್ವೈವಲ್, CWS-CFS. ಓಕೆ, ಇಟ್ಸ್ ವೆರಿ ಈಸಿ ಟು ರಿಮೆಂಬರ್. ಬಟ್ ಪಕ್ಕದಲ್ಲಿರೋದು ಬೇಕಾಗಿರೋದು, ಆಮೇಲೆ ಎಕ್ಸಾಮ್ನಲ್ಲಿ ಇದನ್ನು ಬರೀಬೇಡಿ. ಭಾಳಷ್ಟು ಜನ ಆ ಥರ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ಐ ಆಮ್ ರಿಯಲಿ ಸಾರಿ ಟು ಮೆನ್ಷನ್ ದೆಮ್ ಹಿಯರ್. ನೀವು ಕಾಫ್ ವೀಸಿಂಗ್ ಇದನ್ನು ಬರೀಬೇಕಾಗಿರೋದು. ಓಕೆ, ಅದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ನೆಕ್ಸ್ಟು ನಾನ್ ಫಾರ್ಮಕಾಲಜಿಕಲ್ ಟ್ರೀಟ್ಮೆಂಟು, ಇಲ್ಲೂ ಕೂಡ ನೀವು ಗಮನಿಸ್ಬೋದು ಏನೇನು ಮಾಡಬೇಕು ಅಂಥೇಳಿ. ಅದಕ್ಕೂ ಕೂಡ ನಿಮೋನಿಕ್ಸ್ನ ಹಾಕಿದ್ದೀವಿ. ಒಂದು ಶಾರ್ಟ್ ಫಾರ್ಮಲ್ಲಿ ಬ್ರೀತ್ ಅಂತ ಇದೆ, ಬ್ರೀತ್. ಓಕೆ, ಸೊ ಬ್ಯಾಲೆನ್ಸ್ ಡಯಟ್, ರೆಗ್ಯುಲರ್ ಎಕ್ಸಸೈಸ್, ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಬ್ರೀತ್ ಮುಖಾಂತರ ನೀವು ಈಸಿಯಾಗಿ ಹೋಗ್ಬೋದು. ಐ ಡೋಂಟ್ ನೀಡ್ ಟು ಎಕ್ಸ್ಪ್ಲೈನ್ ಟೂ ಮಚ್ ಹಿಯರ್. ನೆಕ್ಸ್ಟು ಫಾರ್ಮಕಾಲಜಿಕಲ್ ಟ್ರೀಟ್ಮೆಂಟ್ ಕೂಡ ನಾವು ಇಲ್ಲಿ ಈಸಿಯಾಗಿ ಹಾಕಿದ್ದೀವಿ. ಯು ಕ್ಯಾನ್ ರಿಯಲಿ ಡೂ ವೆಲ್ ವಿತ್ ದಿಸ್. ಸ್ವಲ್ಪ ಜನಕ್ಕೆ ಈ ಪಾರ್ಟ್ನ ಪ್ರೋಸೆಸ್ ಮಾಡೋಕ್ಕಾಗ್ದಲೇ ಇರ್ಬೋದು, ಅವ್ರು ಬೇಕಾದರೆ ಅದನ್ನು ನೀವು ಬಿಡ್ಬೋದು. ಅಲ್ಟಿಮೇಟ್ಲಿ ನಿಮ್ಮ ಟಾರ್ಗೆಟ್ ಹೆಂಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಡ್ರಗ್ ಕ್ಲಾಸಸ್ಸು ಅದಕ್ಕೆ ಎಕ್ಸಾಂಪಲ್ಸ್ ಮಾತ್ರ ನೀವು ಬರೀಲೇಬೇಕಾಗುತ್ತೆ. ಆಲ್ರೈಟ್, ಸೊ ಇದೇ ರೀತಿ ಎಲ್ಲ ಚಾಪ್ಟರ್ಸ್ಗೂ ಕೂಡ ನಾವು ನೋಟ್ಸ್ ಮಾಡೋವಂಥ ಪ್ರಯತ್ನ ಮಾಡಿದ್ದೀವಿ. ನಮ್ಮ ಎಲ್ಲ ಮೆಟೀರಿಯಲ್ಸ್ ಕೂಡ ನಿಮ್ಮ ಅಪ್ಕಮಿಂಗ್ ಎಕ್ಸಾಮಿನೇಷನ್ಸ್ಗೆ ತುಂಬ ಸಹಾಯ ಮಾಡಲಿದೆ. ನಮ್ಮ ಚಾನಲ್ನ ಫಾಲೋ ಮಾಡಿ, ಪ್ರತಿಯೊಂದು ಅಪ್ಡೇಟ್ಸು ನಾವು ವಿಡಿಯೋಸ್ ಮುಖಾಂತರ ನಿಮಗೆ ತಲುಪಿಸ್ತಾ ಇರ್ತೀವಿ. ಸ್ವಲ್ಪ ಜನ ನಮಗೆ ಮಟೀರಿಯಲ್ಸ್ ತಲುಪಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಇದೆ. ಅದ್ರ ಬಗ್ಗೆ ಯಾರು ವರಿ ಮಾಡ್ಕೊಳ್ಳೋದು ಬೇಡ. ನಾಳೆಯಿಂದನೇ ಯಾರ್ಯಾರು ನಮ್ಮ ಜೊತೆ ರಿಜಿಸ್ಟರ್ ಮಾಡಿಕೊಂಡು ಪೇ ಮಾಡಿದ್ದೀರಿ ಅವರಿಗೆ ಮಟೀರಿಯಲ್ಸ್ ಸಿಗ್ತಾ ಹೋಗುತ್ತೆ.